Good afternoon, student. I hope you are all fine. Let's talk about Mulkraj Anand's Untouchable. ನಾನು ಹಿಂದೆ ಕ್ಲಾಸಲ್ಲಿ ನಿಮಗೆ ಇಂಟ್ರೊಡಕ್ಷನ್ನ ಮಾಡಿದ್ದೆ, ಅನ್ಟಚಬಲ್ ಇಂಟ್ರೊಡಕ್ಷನ್ನ ಮಾಡಿದ್ದೆ. ಅನ್ಟಚಬಲ್ಲು ಯಾವ ರೀತಿ ನಾವಲ್ಲು ಮತ್ತು ಯಾರು ಬರೆದಿರೋದು, ನಾನು ನಿಮಗೆ ರಾಜಾರಾವ್ ಅವರ ಇಂಟ್ರೊಡಕ್ಷನ್ಸ್ ಕೂಡ ಮಾಡಿದ್ದೆ. ಇವತ್ತು today's class, I am going to start the lesson. Previously I have started the lesson. ಈ ಕ್ಲಾಸ್ ಕೂಡ ನಾನು ಕಳೆದ ಕ್ಲಾಸ್ನಲ್ಲಿ ಏನು ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. The novel Untouchable was written by Indian writer Mulkraj Anand. Mulkraj Anand ಅವರು 1935ರಲ್ಲಿ in the year 1935 this novel was written. ಈ ನಾವೆಲ್ನ ಅನ್ಟಚಬಲ್ ನಾವೆಲ್ನ 1935ರಲ್ಲಿ ಬರೆಯಲಾಗಿತ್ತು. ಇವರನ್ನು ಇಂಡಿಯನ್ ಚಾರ್ಲ್ಸ್ ಡಿಕಿನ್ಸ್ ಅಂತ ಕರೀತಾರೆ. ಇಂಡಿಯನ್ ರೈಟಿಂಗಲ್ಲಿ ಚಾರ್ಲ್ಸ್ ಡಿಕಿನ್ಸ್ ಅಂತ ಕರೀತಾರೆ ಇವರು. ಮುಲ್ಕ್ರಾಜ್ ಆನಂದ್ ಅವರ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇವರು ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಎರಡೂ ವಿಷಯವಾಗಿ ಸಂಬಂಧಪಟ್ಟಂತಹ ನಾವಲ್ಗಳನ್ನ ಬರೆದವರು ಮುಲ್ಕ್ರಾಜ್ ಆನಂದ್. ಮುಲ್ಕ್ರಾಜ್ ಆನಂದ್ ಅವರ ಇಂಗ್ಲೀಷ್ ರೈಟಿಂಗ್ ಏನಿದೆ ಇದನ್ನು ಚಾರ್ಲ್ಸ್ ಡಿಕಿನ್ಸ್ನ ಹೋಲಿಸಲಾಗ್ತದೆ. ಚಾರ್ಲ್ಸ್ ಡಿಕಿನ್ಸನ್ ಈಸ್ ದ ಫೇಮಸ್ ನಾವಲಿಸ್ಟ್ ಆಫ್ ಇಂಗ್ಲೀಷ್ನ ಅತ್ಯಂತ ಪ್ರಖ್ಯಾತಿ ಹೊಂದಂತಹ ಒಬ್ಬ ಕಾದಂಬರಿಗಾರ. 19ನೇ ಶತಮಾನದ ಒಬ್ಬ ಪ್ರಖ್ಯಾತ ಕಾದಂಬರಿಗಾರ. ಅವನು ಕೂಡ ಇದೇ ರೀತಿಯಾದಂತಹ ನಾವೆಲ್ಸ್ಗಳನ್ನ ಬರಿತಾ ಇದ್ದ. ಅಂದರೆ ಚಾರ್ಲ್ಸ್ ಡಿಕಿನ್ಸ್ನ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಚಾರ್ಲ್ಸ್ ಡಿಕಿನ್ಸ್ನ ಹಲವಾರು ಕಥೆಗಳಲ್ಲಿ ಈ ರೀತಿ ಸೋಷಲ್ ಥೀಮ್ಸ್ಗಳನ್ನ ಇರುವಂತಹ ನಾವೆಲ್ಸ್ಗಳನ್ನ ಬರೆದಿರ್ತದೆ. ಈ ಪ್ರೆಸೆಂಟ್ ನಾವೆಲ್ ಬಂದು ಅನ್ಟಚಬಲ್, ಒನ್ ಡೇ ಲೈಫ್ ಆಫ್ ಎನ್ ಅನ್ಟಚಬಲ್. ಇದು ಬಾಕನ ಒಂದು ದಿನದ ಕಥೆಯನ್ನು ವಿವರಿಸಲಾಗಿದೆ. ಇಟ್ ಈಸ್ ಅ ಸ್ಟೋರಿ ಆಫ್ ಡಿಸ್ಕ್ರಿಮಿನೇಷನ್, ಹೌ ದ ಡಿಸ್ಕ್ರಿಮಿನೇಷನ್ ಹ್ಯಾಪೆಂಡ್, ದ ಅಪ್ರೆಸ್ ಸಫರಿಂಗ್ಸ್. ಯಾವುದೇ ರೀತಿಯಾದಂಥ ಒಂದು ಕೆಳಸ್ತರದ ಜನಗಳಂತಹ ಬಾಕನಂತಹ ಕೆಳಸ್ತರ ಜನಗಳು ಯಾವ ರೀತಿಯಾಗಿ ಅಪ್ರೆಷನ್ಸ್ಗೊಳಗಾಗಿರ್ತಾರೆ ಅದರ ಜೀವನವನ್ನು ಇಲ್ಲಿ ವಿವರಿಸಲಾಗಿದೆ. ದ ನಾವೆಲ್ ಅನ್ಟಚಬಲ್ ರಿವೀಲ್ಸ್ ಅರೌಂಡ್ ಅ ಡೇ ಇನ್ ದ ಲೈಫ್ ಆಫ್ ಬಾಕನ ಒಂದು ದಿನದ ಜೀವನವನ್ನು ವಿವರಿಸುತ್ತೆ. ಅ ಡೇ ಇನ್ ದ ಲೈಫ್ ಆಫ್ ಬಾಕನ ಒಂದು ದಿನದ ಕಥೆಯನ್ನು ಈ ನಾವೆಲ್ಲು ವಿವರಿಸುತ್ತೆ. ಒಂದು ದಿನದಲ್ಲಿ ಬಾಕ ಏನೇನು ಮಾಡ್ತಾ ಇದ್ದ, ಬೆಳಗಿನಿಂದ ಸಾಯಂಕಾಲದವರೆಗೂ ಅವನ ದಿನ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಈ ನಾವೆಲ್ಲು ವಿವರಿಸುತ್ತೆ. ಬಾಕ ಈಸ್ ಅ ಸನ್ ಆಫ್ ಲಾಕನ ಮಗ ಬಾಕ. ಅವನು ಕೂಡ ಒಬ್ಬ ಲೋವರ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ಇವನ ಜೀವನದಲ್ಲಿ ಏನು ಆಯಿತು ಅನ್ನೋದನ್ನ ಇವತ್ತು ಒಂದು ದಿನದಲ್ಲಿ ನಡೆದಂತಹ ಘಟನೆಗಳನ್ನು, ಅಂದರೆ ಒನ್ ಡೇ ಲೈಫ್ ಆಫ್ ಬಾಕ ಅಂದರೆ ಆವತ್ತಿನ ದಿನ ಮಾತ್ರ ನಡೆದಿದ್ದು ಮಾತ್ರ ವಿವರಿಸಲಿಲ್ಲ. ಅಂದರೆ ದಿನನಿತ್ಯದ ಬದುಕನ್ನು ಎಕ್ಸಾಂಪಲ್ ರೀತಿ ತೋರಿಸ್ತಾ, ಬಾಕನ ದಿನನಿತ್ಯದ ಜೀವನವನ್ನು ಎಕ್ಸಾಂಪಲ್ಸ್ ಆಗಿ ತೋರಿಸ್ತಾ ಒಬ್ಬ ಅನ್ಟಚಬಲ್ನ ದಿನನಿತ್ಯದ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಆ ಯಂಗ್ ಸ್ವೀಪರ್ ಬಾಯ್ ಅಂದರೆ ಒಬ್ಬ ಸಣ್ಣ ವಯಸ್ಸಿನ ಬಾಕ ಒಂದು ಫಿಕ್ಷನಲ್ ಟೌನ್ ಆದಂತಹ ಬುಲೂಷಾನಲ್ಲಿ ಇದ್ದಾನೆ. ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಯಾದಂತಹ ಬಾಕ ಬುಲೂಷಾ ಅನ್ನೋ ನಗರದಲ್ಲಿದ್ದಾನೆ. ಬಾಕ ಇಸ್ ಎನ್ ಅನ್ಟಚಬಲ್. ಅವನು ಅಸ್ಪೃಶ್ಯ ಜಾತಿಗೆ ಸೇರಿದಂತಹ ವ್ಯಕ್ತಿ. ಅ ಮೆಂಬರ್ ಆಫ್ ಅ ಲೋ ಕ್ಯಾಸ್ಟ್ ಇನ್ ಟ್ರೆಡಿಷನಲ್ ಹಿಂದೂ ಸೊಸೈಟಿ. ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೂ ಸೊಸೈಟಿನಲ್ಲಿ 5 ವರ್ಣಗಳಾಗಿ ಡಿವೈಡ್ ಮಾಡಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ವರ್ಣ ಬಂದು ಔಟ್ಕ್ಯಾಸ್ಟ್ ಅಂತ ಏನು ಹೇಳ್ತೀವಿ, ಅನ್ಟಚಬಲ್ಸ್, ಅಸ್ಪೃಶ್ಯರು ಅಂತ ಏನು ಕರೀತೀವಿ,
ಅವರನ್ನು ಅನ್ಟಚಬಲ್ಸ್ ಅಂತ ನಾವು ಕರಿತೀವಿ. ಅಂದರೆ ನಾವೆಲ್ಲ ಪ್ರೀವಿಯಸ್ ಆಗಿ ಕರಿತಾಯಿದ್ರು. ಈ ಅನ್ಟಚಬಲ್ಸ್ ಏನಿದ್ದಾರೆ ಅಲ್ಲ, ಅವರು ಕೆಲಸಗಳು ಏನು ಅಂತ ಹೇಳಿದ್ರೆ, ದೇ ಯೂಸ್ ಟು ಸ್ವೀಪ್ ದ ಫ್ಲೋರ್ಸ್. ಅವರು ರೋಡನ್ನ ಕಸ ಗುಡಿಸೋದು, ಕ್ಲೀನಿಂಗ್ ದ ಲೆಟ್ರಿನ್ಸ್, ಟಾಯ್ಲೆಟ್ಸ್ನ ಕ್ಲೀನ್ ಮಾಡೋದಾಗಿರ್ಬೋದು, ಲೆಟ್ರಿನ್ಸ್ನ ಕ್ಲೀನ್ ಮಾಡಿರೋದಾಗಿರ್ಬೋದು, ಅಪ್ಪರ್ ಕ್ಯಾಸ್ಟ್ದು ಇದು ಅವರು ಮಾಡಬೇಕಾದಂತಹ ಕರ್ತವ್ಯ. ಹ್ಯಾವ್ ದೆ ಪೇಯ್ಡ್ ರೆಗ್ಯುಲರ್ಲಿ. ಹಾಗಾದರೆ ಇವ್ರಿಗೆ ಪೇಮೆಂಟ್ ಯಾವ ರೀತಿ ಸಿಗ್ತಾಯಿತ್ತು, ಯಾವ ರೀತಿ ಹಣ ಸಿಗ್ತಾಯಿತ್ತು? ದ ಅಪ್ಪರ್ ಕ್ಯಾಸ್ಟ್ ಪೀಪಲ್ ವಾಟ್ ದೇ ಗಿವ್ ಇಟ್ ಈಸ್ ದರ್ ಫುಡ್. ಏನು ಅಪ್ಪರ್ ಕ್ಯಾಸ್ಟ್ ಪೀಪಲ್ ಏನು ಇವ್ರಿಗೆ ಕೊಡ್ತಾಯಿದ್ರು ಅದೇ ಇವರ ದಿನನಿತ್ಯದ ಬದುಕಾಗಿರ್ತಾಯಿತ್ತು. ನೋ ಡೌಟ್ ದೇ ಆರ್ ಪೂರ್, ದೇ ಆರ್ ಡಿಪ್ರೆಸ್ಡ್, ದೇ ಡು ನಾಟ್ ಹ್ಯಾವ್ ಅ ವೆರಿ ಹೈ ಕ್ವಾಲಿಟಿ ಲೈಫ್ ಇನ್ ದರ್ ಲೈಫ್. ಒಂದು ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇರಲಿಲ್ಲ. ನಿಮ್ಮ ನಾವಲಿನ ಪ್ರತಿ ಪೇಜಲ್ಲೂ ಇನ್ ಎವ್ರಿ ಪೇಜಸ್ ಯು ಕ್ಯಾನ್ ಫೈಂಡ್ ದೀಸ್ ಟೈಪ್ ಆಫ್ discrimination happening to them. This untouchable novel published in the year 1935. 1935 ನಲ್ಲಿ ಈ ನಾವೆಲ್ಲು ಪಬ್ಲಿಷ್ ಆಗ್ತದೆ. Untouchables are born into the caste and confined to a life of dirty, menial labor. Those of higher caste will not perform. ಯಾವ ಹೈಯರ್ ಕ್ಲಾಸ್ ಜನ ಇವರನ್ನ ಡ್ಯೂಟೀಸ್ನ ಮಾಡ್ತಾ ಇರಲ್ವೋ ಆ ಕೆಲಸಗಳನ್ನು ಇವರು ಮಾಡ್ತಾಯಿದ್ರು. ಅಪ್ಪರ್ ಕ್ಲಾಸ್ ಪೀಪಲ್, ದೋಸ್ ಜಾಬ್ಸ್ ಅಪ್ಪರ್ ಕ್ಲಾಸ್ ಡಿನೈಡ್ ಟು ಡೂ, ದೋಸ್ ಜಾಬ್ಸ್ ವರ್ ಡೂಯಿಂಗ್ ಬೈ the lower caste like Baka were doing. ಇದನ್ನು ಯಾರ ಅಪ್ಪರ್ ಕ್ಲಾಸು ಮಾಡೋಕ್ಕೆ ನಿರಾಕರಿಸ್ತಾ ಇದ್ರೋ ಅಂಥ ಕೆಲಸವನ್ನು ಬಾಕಾ ಅವರ ಜನಗಳು ಮಾಡ್ತಾಯಿದ್ರು. ಏನು ಕೆಲಸ ಮಾಡ್ತಾಯಿದ್ರು ಅಂದರೆ, ದೇ ಯೂಸ್ ಟು ಕ್ಲೀನ್ ದ ಲೆಟ್ರಿನ್ಸ್, ಟಾಯ್ಲೆಟ್ಸ್ ಆ್ಯಂಡ್ ದೇ ಯೂಸ್ ಟು ಕ್ಲೀನ್ ದ ರೋಡ್ಸ್ ಆ್ಯಂಡ್ ದ ಟೆಂಪಲ್ ಸರೌಂಡಿಂಗ್ಸ್. ಟೆಂಪಲ್ನ ಸುತ್ತಮುತ್ತ ಇರುವಂಥ ಜಾಗಗಳನ್ನ ಇವರು ಕ್ಲೀನ್ ಮಾಡ್ತಾಯಿದ್ರು. ಬಾಕಾ awakes to his father yelling at him to get out of the bed and began to work cleaning the latrines of high caste to high class people. ಬೆಳಗ್ಗೆ ಇವನ ಜೀವನ ಹೆಂಗೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಮ್ಮರೈಸ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಡೂಯಿಂಗ್ ದಟ್. ಏನಾಯಿತು ಪ್ರತಿಯೊಂದು ಸಾಲನ್ನು ಕೂಡ, ಪ್ರತಿಯೊಂದು ಚಾಪ್ಟರ್ಸ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊತಾ ಬರ್ತೀನಿ. ಬಾಕಾ ಅವೇಕ್ಸ್ ಟು ಹಿಸ್ ಫಾದರ್ ಇಲ್ಲಿಂಗ್. ತಕ್ಷಣವೇ ಅವರ ಅಪ್ಪನ ಎದ್ದೊಳಿಸ್ತಾರೆ. ತಕ್ಷಣವೇ ಎದ್ದಂಥ ಬಾಕಾ, ಹೋಗು ಬೇಗ ನೀನು ಹೈಯರ್ ಕ್ಲಾಸ್ ಜನದ್ದು ನೀನು ಟಾಯ್ಲೆಟ್ಸ್ನ ಕ್ಲೀನ್ ಮಾಡಬೇಕಾಗಿದೆ, ಹೋಗ್ಬಿಟ್ಟು ಬೇಗ ಆ ಜನಗಳದ್ದು ಟಾಯ್ಲೆಟ್ನ ಕ್ಲೀನ್ ಮಾಡೋಗು ಅಂತ ಹೇಳ್ತಾರೆ. Baka cleans the letters of Charat Singh, a high caste athlete, who tells him to return later in the day to claim a hockey stick as a gift. ಬೆಳಿಗ್ಗೆ ಎದ್ದಿದ ತಕ್ಷಣ ಚರತ್ ಸಿಂಗ್ ಅಂತ ಒಬ್ಬ ಹಾಕಿ ಪ್ಲೇಯರ್ ಇರ್ತಾನೆ. ಅವ್ರ ಹಾಕಿ ಪ್ಲೇಯರ್ ಇರೋದಂಥ ಚರತ್ ಸಿಂಗ್ ಅವ್ರ ಮನೆಗೆ ಹೋಗಿ ತಕ್ಷಣ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾನೆ. ಟಾಯ್ಲೆಟ್ನ ಕ್ಲೀನ್ ಮಾಡಿದಂತಹ ಚರತ್ ಸಿಂಗ್ ಬಾಕಾ ಚರತ್ ಸಿಂಗ್ ಹೇಳ್ತಾನೆ, ನೀನು ಆಮೇಲೆ ಬಾ, ನಾನು ನಿನಗೆ ಹಾಕಿ ಸ್ಟಿಕ್ಕನ್ನು ಗಿಫ್ಟಾಗಿ ಕೊಡ್ತೀನಿ. ಈ ಹಾಕಿ ಸ್ಟಿಕ್ಕಿಂದ ನೀನು ನಿನ್ನ ಗೇಮ್ಸ್ನ ಆಡ್ಕೊಬೋದು ಅಂತ ಹೇಳಿ ಚರತ್ ಸಿಂಗು ಹೇಳಿಬಿಟ್ಟು ಕಳಿಸ್ತಾನೆ. ಬಾಕಾ ರಿಟರ್ನ್ಸ್ ಹೋಮ್ thirsty and his sister Sohini goes to draw water from the communal well. ತುಂಬ ಸುಸ್ತಾಗಿ ಹಲವಾರು ಜನರ ಲೆಟ್ರನ್ನ ಕ್ಲೀನ್ ಮಾಡಿಬಿಟ್ಟು ಬಾಕಾ ಮನೆಗೆ ಬರ್ತಾನೆ. ಸೋಹಿನಿ, ತನ್ನ ತಂಗಿ ಹೆಸರು ಸೋಹಿನಿ, ಸಿಸ್ಟರ್ ನೇಮ್, ದ ಬಾಕಾ ಸಿಸ್ಟರ್ ನೇಮ್ ಸೋಹಿನಿ. ಬಾಕಾ ಹ್ಯಾಸ್ಕ್ ವಾಟರ್ ಟು ಸೋಹಿನಿ. ಸೋಹಿನಿ ಹತ್ರ ನೀರನ್ನ ಕೇಳ್ತಾನೆ ಬಾಕಾ, ದಯವಿಟ್ಟು ನನಗೆ ನೀರನ್ನು ಕೊಡು, ಐ ವಾಂಟ್ ಟು ಸಮ್ ವಾಟರ್ ಟು
ಟು ಡ್ರಿಂಕ್, ನನಗೆ ಸ್ವಲ್ಪ ನೀರನ್ನು ಕೊಡು ಅಂತ ಕೇಳಿದಾಗ, ಆದರೆ ಮನೇಲಿ ನೀರು ಇರಲ್ಲ. ಆಗ ಸೋಯಿನಿ ನೀರನ್ನು ತರೋಕ್ಕೆ ಅಂತ ವೆಲ್ ಹತ್ರ ಹೋಗ್ತಾರೆ. ಅಪ್ಪರ್ ಕ್ಯಾಸ್ಟ್ ಜನಕ್ಕೆ ಸಾಮಾನ್ಯವಾಗಿ ಬೇಗ ನೀರನ್ನು ಸಿಗ್ತದೆ, ಆದರೆ ಲೋವರ್ ಕ್ಯಾಸ್ಟ್ ಅಂತಹ ಸೋಯಿನಿ ಅವ್ರಿಗೆ ನೀರನ್ನು ತರೋದು ಅಷ್ಟು ಸುಲಭವಾಗಿರಲ್ಲ. ನೀರನ್ನು ತರಬೇಕಾದ್ರೆ ಯಾರಾದರೂ ಒಬ್ಬ ಅಪ್ಪರ್ ಕ್ಯಾಸ್ಟ್ ಮನುಷ್ಯ ತಾನು ನೀರನ್ನು ಒಗೆದ್ಬಿಟ್ಟು ಅಲ್ಲಿಂದ ಸೋಯಿನಿ ಬಿಂದಿಗೆಗೆ ಹಾಕಬೇಕಾಗಿತ್ತು. ಇದು ದಿನನಿತ್ಯವಾಗಲೂ ನಡೀತಾ ಇದ್ದಂತಹ ಲೋವರ್ ಕ್ಯಾಸ್ಟ್ ಅವರ ಜೀವನದಲ್ಲಿ ದಿನನಿತ್ಯವಾಗಲೂ ನಡೀತಾ ಇದ್ದಂತಹ ಘಟನೆ. ಇದೇ ರೀತಿ ಸೋಯಿನಿ ನೀರು ತರೋಕ್ಕೆ ಅಂತ ಹೋಗ್ತಾಳೆ. ಆಗ ಆ ಘಟನೆಗಳನ್ನು ಮುಲ್ಕ್ರಾಜ್ ಆನಂದ್ ಅವರು ತುಂಬ ಚೆನ್ನಾಗಿ ಅಂದರೆ ಯಾವ ರೀತಿಯಾಗಿ ಆಯಿತು ಅಂತ ವಿವರಿಸ್ತಾರೆ. ವೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ದಿಸ್ ಎಪಿಸೋಡ್, ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದೋಸ್ ಥಿಂಗ್ಸ್. ನಾನು ಆ ಘಟನೆಗಳು ಏನಾಯಿತು ಅನ್ನೋದನ್ನ ಸೋಯಿನಿ ಎಪಿಸೋಡ್ನ ನೀರು ತರಕ್ಕೆ ವೆನ್ ಶಿ ವೆಂಟ್ ಟು ಡ್ರಾ ದ ವಾಟರ್, ಅದನ್ನು ನಾನು ಕ್ಲಿಯರಾಗಿ ವಿವರಿಸ್ತೀನಿ. ಬಾಕಾ ಗೋಸ್ ಇನ್ ಟು ದ ಟೌನ್ ಟು ಸ್ವೀಪ್ ದ ಸ್ಟ್ರೀಟ್ಸ್ ಆ್ಯಂಡ್ ಆಕ್ಸಿಡೆಂಟ್ಲಿ ಬ್ರಷಸ್ ಅಪ್ ಅಗೇನ್ಸ್ಟ್ ದ ಹೈಯರ್ ಕ್ಯಾಸ್ಟ್ ಮ್ಯಾನ್. ಇದರ ನಂತರ ಒಂದು ಏನಾಗ್ಬಿಡ್ತದೆ ಅಂದರೆ ಘಟನೆ ತಕ್ಷಣವೇ ಒಂದು ಕಸ ಗುಡಿಸ್ತಾ ಇದ್ದಾಗ ಬಾಕಾ ಒಂದು ಮನುಷ್ಯನ ಮುಟ್ಟಿಬಿಡ್ತಾನಂತೆ, ಟಚ್ ಮಾಡಿಬಿಡ್ತಾನಂತೆ. ಆಗ ಟಚ್ ಮಾಡಿದಾಗ ಏನಾಯಿತು, ಹೈಯರ್ ಕ್ಯಾಸ್ಟ್ ಮ್ಯಾನ್ ಸಡನ್ಲಿ ಸ್ಟಾರ್ಟ್ ಡಿಸ್ಕ್ರಿಮಿನೇಟಿಂಗ್ ಬಾಕಾ, ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಹಿಮ್. ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಾಕನ್ನ. ಏನು ಮಾಡಿದೆ ನೀನು, ನನ್ನನ್ನು ಮುಟ್ಬಿಟ್ನಲ್ಲ ಅಂತ ಹೇಳಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೂ ಈಸ್ ಫ್ಯೂರಿಯಸ್ ದಟ್ ಹಿ ಹ್ಯಾಸ್ ಬೀನ್ ಟಚಿಂಗ್ ಬೈ ಸಮ್ ಒನ್ ಲೈಕ್ ಬಾಕಾ. ಏನು ಮಾಡ್ತಾ ಇದೆಯಾ ನೀನು, ನನ್ನಂಥ ಅಪ್ಪರ್ ಕ್ಯಾಸ್ಟ್ ಮನುಷ್ಯನ ನೀನು ಮುಟ್ಬಿಟ್ಟಲ್ಲ ಅಂತ ಹೇಳಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಬೈತಾ ಇದ್ದಾಗ ಒಬ್ಬ ಮುಸ್ಲಿಂ ವೆಂಡರ್ ಬಂದಾಗ ತಕ್ಷಣವೇ ಆ ಬೈಗಳನ್ನು ನಿಲ್ಲಿಸಿ ತಾನು ಈ ಕಡೆಗೆ ಬರ್ತ್ಬಿಡ್ತಾನೆ. ಆ ಟೈಮ್ಗೆ ಅದೇ ಸಮಯದಲ್ಲಿ ಸೋಯಿನಿ ಹತ್ರ ಬಂತಾ ಇದ್ದಾಗ ಸೋಯಿನಿ ಟೆಲ್ಸ್ ದಟ್ ದಿಸ್ ಈಸ್ ಐ ಹ್ಯಾಡ್ ಅ ಡಿಸ್ಕ್ರಿಮಿನೇಷನ್, ಸೆಕ್ಸುವಲ್ ಡಿಸ್ಕ್ರಿಮಿನೇಷನ್ ಫ್ರಮ್ ಒನ್ ಅಪ್ಪರ್ ಕ್ಯಾಸ್ಟ್ ಮ್ಯಾನ್. ಸೆಕ್ಷುವಲ್ ಅಸಾಲ್ಟ್ ಆಯಿತು ನನಗೆ ಒಬ್ಬ ಅಪ್ಪರ್ ಕ್ಯಾಸ್ಟ್ ಮನ್ನಿಂದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾಳೆ ಸೋಯಿನಿ. ಬಾಕಾ ಸೆಂಡ್ಸ್ ಹರ್ ಹೋಮ್ ಪ್ರಾಮಿಸಿಂಗ್ ಟು ಟೇಕ್ ಓವರ್ ಹರ್ ಡ್ಯೂಟೀಸ್. ಆಯಿತು ಅಂತ ಹೋಗಿ ಕಳಿಸ್ತಾನೆ. ಆಮೇಲೆ ಏನಾಯಿತು ನೋಡೋಣ. ಇದು ಜಸ್ಟ್ ನಾನು ನಿಮಗೆ ಸಮ್ಮರಿ ಹೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ ಸಮ್ಮರಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ಸ್, ಫ್ರಮ್ ದ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ ದ ಡೀಟೇಲ್ಡ್ ಅನಾಲಿಸಿಸ್ ಆಫ್ ದ ಈಚ್ ಚಾಪ್ಟರ್ಸ್ ಆ್ಯಂಡ್ ದ ಈಚ್ ಸೆಕ್ಷನ್. ಯಾಕಂದರೆ ಸ್ಟೂಡೆಂಟ್ಸ್ ನನ್ನ ಕೇಳ್ತಾ ಇದ್ದಾರೆ, ಸರ್ ನನಗೆ ಆನ್ಲೈನ್ ಕ್ಲಾಸಸ್ಸು ಸುಮಾರು ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನಮಗೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದಂತ ವ್ಯವಸ್ಥೆ ಇದೆಯಾ ಅಂತ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಗಿವನ್ ಪರ್ಮಿಷನ್ ಫಾರ್ ಅಸ್ ಟು ಅಟೆಂಡ್ ದಿ ಆಫ್ಲೈನ್ ಕ್ಲಾಸಸ್. ಅದಕ್ಕೋಸ್ಕರ ನಾನು ಈ ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಡೀಟೇಲ್. ಬಾಕಾ ವಾಂಡರ್ಸ್ ಅರೌಂಡ್ ಟೌನ್ ಬೆಗ್ಗಿಂಗ್ ಫಾರ್ ಫುಡ್ ಆ್ಯಂಡ್ ಪರ್ಫಾರ್ಮಿಂಗ್ ಮೆಂಟಲ್ chorus in return before becoming too disgusted with high caste people cruelty to continue. At home he tells his father about the high caste man who hits him. His father reminds him that a high caste doctors once saved Baka life. ಬಾಕಾ ಏನೇನಾಯಿತು, ಇವತ್ತೇನೇನು ಡಿಸ್ಕ್ರಿಮಿನೇಷನ್ ಆಯಿತು ಅಂತ ಅವ್ರ ಅಪ್ಪನ ಹತ್ರ ಹೇಳಿದಾಗ ಅಪ್ಪ ಡೀಟೇಲಾಗಿ ವಿವರಿಸ್ತಾನೆ. ಒಂದು ಚಾಪ್ಟರಲ್ಲಿ ಡೀಟೇಲಾಗಿ ಹೇಳ್ತಾನೆ ಯಾವ ರೀತಿ ಒಬ್ಬ ಹೈ ಕ್ಯಾಸ್ಟ್ ಮ್ಯಾನು ನಿನ್ನ ಜೀವನವನ್ನು ಉಳಿಸ್ತಾ ಅಂತ ಹೇಳ್ತಾನೆ. ಆ್ಯಂಡ್ ಬಾಕಾ ಆಫ್ಟರ್ ದಿಸ್ ಬಾಕಾ ಅಟೆಂಡ್ಸ್ ದ ಒನ್ ಆಫ್ ಹಿಸ್ ಫ್ರೆಂಡ್ ಸಿಸ್ಟರ್ ಮ್ಯಾರೇಜ್. ಒಬ್ಬ ಸ್ನೇಹಿತನ ತಂಗಿಯ ಮದುವೆಗೆ ಅಟೆಂಡ್ ಆಗ್ತಾನೆ. ಅಲ್ಲೂ ಕೂಡ ಹೈ ಕ್ಯಾಸ್ಟ್ ಮೆನ್ನಿಂದ ಇವನಿಗೆ ಡಿಸ್ಕ್ರಿಮಿನೇಷನ್ ಆಗ್ತದೆ. ಆಗಲೂ ಕೂಡ ಬಾಕಾ ತಾನು ರಿವೆಂಜನ್ನ ತಗೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಂತರ ಬಾಕಾ ಮುಂದುವರೆದು ಚರತ್ ಸಿಂಗ್ ಅಂತ ಹಾಕಿ ಸ್ಟಿಕ್ ಕೊಡ್ತೀನಿ ಅಂತ ಹೇಳಿದ್ದ. ಚರತ್ ಸಿಂಗ್ told that I will give you hockey sticks. Previous hockey stick ಕೊಡ್ತೀನಿ ಅಂದಿದ್ದ because he cleaned the toilet. That is why he told that I will give you hockey stick, come tomorrow. Then Charat Singh gave a hockey stick to ಬಾಕನಿಗೆ ಹಾಕಿ ಸ್ಟಿಕ್ನ ಕೊಡ್ತಾರೆ. ಬಾಕನಿಗೆ ಹಾಕಿ ಸ್ಟಿಕ್ನ ಕೊಟ್ಟಂತಹ ಚರತ್ ಸಿಂಗು ಹಾಕಿ ಸ್ಟಿಕ್ನ ತೊಗೊಂಡು ಹೋಗಿ ಗೇಮ್ ಕೂಡ ಆಡ್ತಾನೆ.
ದ ಗೇಮ್ ಈ ಪ್ಲೇಡ್ ವೆರಿ ವೆಲ್. ಆ ಇದರಲ್ಲಿ ಬಾಕ ತುಂಬ ಚೆನ್ನಾಗಿ ಗೇಮ್ ಕೂಡ ಆಡ್ತಾನೆ. ಆ ಗೇಮ್ ಕೂಡ ಆಗಿ ಅಲ್ಲೂ ಕೂಡ ಒಂದು ಸಣ್ಣದಾದಂತಹ ದೆರ್ ವಾಸ್ ಕ್ವಾರಲ್ ಹ್ಯಾಪನ್ಡ್ ಇನ್ ದಟ್ ಗೇಮ್. ಅದರಲ್ಲಿ ಒಂದು ಸಣ್ಣದಾದಂತಹ ಜಗಳ ಕೂಡ ನಡೆಯುತ್ತೆ. ಅದರಿಂದಲೂ ಕೂಡ ಬಾಕ ಬೇಸತ್ತು ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ. ಆಗ ಕೊಲೋನಿಯಲ್ ಅಚಿನ್ಸನ್ ಅಂತ ಒಬ್ಬ ಬರ್ತಾನೆ, ವೈಟ್ ಮ್ಯಾನ್ ಕ್ರಿಶ್ಚಿಯನ್ ಮಿಷನರಿ ಕೊಲೋನಿಯಲ್ ಅಚಿನ್ಸನ್ ಅನ್ನೋನು ಬರ್ತಾನೆ. ಕೊಲೋನಿಯಲ್ ಅಚಿನ್ಸನ್ ಅಪ್ರೋಚಸ್ ಹಿಮ್, ದ ಹೆಡ್ ಆಫ್ ದ ಸಾಲ್ವೇಷನ್ ಆರ್ಮಿ. ಈ ಇನ್ವೈಟ್ಸ್ ಬಾಕ ಟು ಚರ್ಚ್. ಅಲ್ಲಿ ಕೊಲೋನಿಯಲ್ ಅಚಿನ್ಸನ್ ಅಂತ ಒಬ್ಬ ಬಂದು ಸಾಲ್ವೇಷನ್ ಆರ್ಮಿ ಅನ್ನೋಂಥ ಒಂದು ಚರ್ಚ್ಗೆ ಇನ್ವೈಟ್ ಮಾಡ್ತಾನೆ. ಬಾಕ ಅಗ್ರೀಸ್, but on the steps of the church, Colonial Achinson's wife sees them and pitches a fit about her husband bringing another blackie to their church. ಅವ್ರ ಹೆಂಡತಿ ಏನಿರ್ತಾಳಲ್ಲ, ಅವಳು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕೊಲೋನಿಯಲ್ ಅಚಿನ್ಸನ್ನ ಹೆಂಡತಿ ಬೈಯೋಕ್ಕೆ, ಮತ್ತೊಬ್ಬ ಕರಿಯನ್ನು ಕರ್ಕೊಂಡು ಬಂದಿದೆಯಲ್ಲ ನೀನು ಮತ್ತೆ ಚರ್ಚ್ಗೆ ಇಲ್ಲಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಕೊಲೋನಿಯಲ್ ಅಚಿನ್ಸನ್ ಟ್ರೈಸ್ ಟು ಕನ್ವರ್ಟ್ ಬಾಕ ಟು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಅಲ್ಲಿ ನಡೆದಂಥ ಕ್ವಾರಲ್ಲಿಂದ ಬೇಸತ್ತು ಆಚೆ ಬರ್ತಾನೆ. ದೆನ್ ಈ ಗೋಸ್ ಟು ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನ ಕೇಳ್ತಾ ಬರ್ತಾನೆ. ಅಲ್ಲೇ ಮಹಾತ್ಮ ಗಾಂಧೀಜಿಯವರ ಭಾಷಣ ಅಲ್ಲೇ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಮಹಾತ್ಮ ಗಾಂಧೀಜಿಯವ್ರ ಭಾಷಣ ಕೇಳೋಕ್ಕೆ ಬಾಕ ಹೊರಡ್ತಾನೆ. ಮಹಾತ್ಮ ಗಾಂಧೀಜಿ ಈ ಲರ್ನ್ಸ್ ಈಸ್ ಎ ಬುಲ್ಷ ಆ್ಯಂಡ್ ಈಸ್ ಅಬೌಟ್ ಟು ಸ್ಪೀಕ್. ಅವರು ಮಹಾತ್ಮ ಗಾಂಧೀಜಿ ಬುಲ್ಷಾಗಿ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಈಸ್ ಅಬೌಟ್ ಟು ಸ್ಪೀಕ್, ಇನ್ನೇನು ಮಾತಾಡಬೇಕು ಅಂತ ಇದ್ದಾಗ ಹೋಗಿ ನಿಂತ್ಕೊಂತಾನೆ ಇವನು ಭಾಷಣ ಕೇಳೋಕ್ಕೆ ಅಂತ. ಗಾಂಧೀಜಿ ಟೇಕ್ಸ್ ದ ಸ್ಟೇಜ್ ಆ್ಯಂಡ್ ಬಿಗಿನ್ಸ್ ಟು ಪ್ರೀಚ್. ಈ ಸ್ಪೀಚ್ ಕಂಡೆಮನ್ಸ್ ದ ಕ್ಯಾಸ್ಟ್ ಸಿಸ್ಟಮ್ಸ್ ಆ್ಯಂಡ್ ಇನ್ ಎ ಪರ್ಟಿಕ್ಯುಲರ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಅನ್ಟಚಬಲ್ಸ್. ಗಾಂಧೀಜಿ ಮಾತಾಡ್ತಾ ಯಾವ ರೀತಿಯಾಗಿ ಅನ್ಟಚಬಲ್ಸ್ಗೆ ನಡೀತಾ ಇರೋವಂತಹ ಡಿಸ್ಕ್ರಿಮಿನೇಷನ್ಸು, ಅಂದರೆ ಅವ್ರು ನಡೀತಾ ಇರೋ ಅಸ್ಪೃಶ್ಯತೆ ಆಚರಣೆ ತಪ್ಪು ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು, ಇದೆಲ್ಲ ನಿಲ್ಲಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಅರ್ಜಸ್ ಆ್ಯಂಡ್ ಕಂಡೆಮನ್ಸ್ ದ ಕ್ಯಾಸ್ಟ್ ಸಿಸ್ಟಮ್. ಅಂದರೆ ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ಮು ತಪ್ಪು ಅಂತ ಎಲ್ಲ ಹೇಳಿ ತುಂಬ ತೀಕ್ಷ್ಣವಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಗಾಂಧೀಜಿ. ಆದ ನಂತರ ಆಫ್ಟರ್ವರ್ಡ್ಸ್ ಬಾಕ ಹಿಯರ್ಸ್ ಟು ಎಜುಕೇಟೆಡ್ ಫ್ರೆಂಡ್ಸ್ ಡಿಸ್ಕಸ್ಸಿಂಗ್ ದ ಸ್ಪೀಚ್. ಒನ್ ಲಾಯರ್ ಫೈಂಡ್ಸ್ ಗಾಂಧೀಜಿಸ್ ಐಡಿಯಾ ಇಂಪ್ರಾಕ್ಟಿಕಲ್ ಆ್ಯಂಡ್ ಸಿಲ್ಲಿ, ಟ್ರೆಡಿಷನಲ್ಸ್ ವಿಲ್ ವಿನ್ ಔಟ್. ಈ ಒಂದು ಆಗ ಬಾಕ ಆಚೆ ಬಂದಂತಹ ಬಾಕ ಇಬ್ಬರು ಮಾತುಗಳನ್ನ ಕೇಳ್ತಾನೆ. ಒಬ್ಬ ಟ್ರೆಡಿಷ್ನಲ್ ಮ್ಯಾನ್ ಇರ್ತಾನೆ, ಈ ಟೆಲ್ಸ್ ದಟ್ ದ ಗಾಂಧೀಜಿಸ್ ಐಡಿಯಾ ಇಸ್ ವೆರಿ ಸಿಲ್ಲಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಬ್ಬ ಲಾಯರು ಇಲ್ಲ ಇಟ್ ಈಸ್ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಅನದರ್ ಪೊಯೆಟ್ ಹೂ ಸ್ಟ್ರಾಂಗ್ಲಿ ಡಿಸಗ್ರೀಸ್ ಟು ದ ಅನ್ಟಚಬಿಲಿಟಿ, ಬಾರ್ಬೇಕ್, ಪ್ಯಾಥೆಟಿಕ್ ಅಂಡ್ ಕೆನ್ ನಾಟ್ ಕಂಟಿನ್ಯೂ. ಇದರದ್ದು ಇನ್ನೊಬ್ಬ ಪೊಯೆಟು ಅನ್ಟಚಬಿಲಿಟಿ ಈಸ್ ಅ ವೆರಿ ಕ್ರೂಯಲ್ ಆ್ಯಂಡ್ ದ ವೆರಿ ಪ್ಯಾಥೆಟಿಕ್ ಕಂಡೀಷನ್ಸ್ ಅಂತ ಹೇಳಿ ಪ್ಯಾಥೆಟಿಕ್ ಕಂಡೀಷನಲ್ಲಿ ಇವ್ರು ಇದ್ದಾರೆ ಅಂತ ಹೇಳಿ ಬೈತಾರೆ. ಲಾಸ್ಟಲ್ಲಿ ಬಾಕನಿಗೆ ಬರೋವಂಥ ಇನ್ನೊಂದು ಕನ್ಕ್ಲೂಷನ್ ಏನಂದರೆ, ಬಾಕ ಇಯರ್ಸ್ ಅಬೌಟ್ ದ ಫ್ಲಶ್ ಸಿಸ್ಟಮ್ ಬಗ್ಗೆ ತಿಳ್ಕೊತಾನೆ. ಬಾಕ ಫ್ಲಶ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ನಮ್ಮ ದೇಶದಲ್ಲೂ ಕೂಡ ಫ್ಲಶ್ ಸಿಸ್ಟಮ್ ಏನಾದರೂ ಬಂದರೆ ನಾನು ಟಾಯ್ಲೆಟ್ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಫ್ಲಶ್ ಸಿಸ್ಟಮಲ್ಲಿ ಟಾಯ್ಲೆಟ್ ಕ್ಲೀನರ್ಸ್ನ ಅವಶ್ಯಕತೆ ಬೀಳಲ್ಲ. ಫ್ಲಶ್ ಸಿಸ್ಟಮ್ ಶುಡ್ ಕಮ್ ಇನ್ ಟು ದಿಸ್ ಕಂಟ್ರಿ, ದೆನ್ ಐ ವಿಲ್ ನಾಟ್ ಬಿ ಅ ಕ್ಲೀನರ್ ಎನಿಮೋರ್. ನಾನು ಯಾವತ್ತೂ ಕೂಡ ಈ ಡಿಸ್ಕ್ರಿಮಿನೇಷನಿಂದ ಒಳಗಾಗೋಕ್ಕೆ ಸಾಧ್ಯ ಇರಲ್ಲ. ಫ್ಲಶ್ ಸಿಸ್ಟಮ್ ಬಗ್ಗೆ ಕೇಳಿದಂಥ ಬಾಕ ಸಾಕಷ್ಟು ಖುಷಿ ಆಗ್ತಾನೆ. ಸ್ಟೂಡೆಂಟ್ಸ್ ಪ್ಲೀಸ್, ಇಫ್ ಯು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಈ ಕ್ಲಾಸಲ್ಲಿ ಜಸ್ಟ್ ಐ ಹ್ಯಾವ್ ಗಿವನ್ ದಿಸ್ ಲಾಂಗ್ ಸಮ್ಮರಿ ಆಫ್ ದಿಸ್ ನಾವೆಲ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಟೀಚಿಂಗ್ ಅಕಾರ್ಡಿಂಗ್ ಟು ದೋಸ್ ದ ಲೆಸನ್ಸ್ ಆ್ಯಂಡ್ ದ ಚಾಪ್ಟರ್ಸ್ ವೈಸ್ ನಾನು ಸಮ್ಮರಿನ ನಿಮಗೆ ಹೇಳ್ತಾ ಬರ್ತೀನಿ. ಯು ಸ್ಟಾರ್ಟ್ ಫಾಲೋಯಿಂಗ್ ದಿಸ್ ಚಾನಲ್. ಐ ವಿಲ್ ಅಪ್ಲೋಡ್ ದ ವೀಡಿಯೋಸ್ ಅಕಾರ್ಡಿಂಗ್ಲಿ. ಥ್ಯಾಂಕ್ ಯು.